ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ಲರಿಗೂ ವೆಲ್ಕಮ್. ಈಗ ಬ್ಯಾಸಗಿ ಕಾಲದಾಗ ಚರ್ಮದ ರಿಲೇಟೆಡ್ ಒಂದು ದೊಡ್ಡ ಸಮಸ್ಯೆ ಎಲ್ಲರಿಗೆ ಕಾಡೋದು ಯಾವ್ದಂತಂದ್ರ ಸಣ್ಣ ಟ್ಯಾನ್ ಆಗೋದು. ಟ್ಯಾನ್ ಆದಾಗ ಏನ್ ಮಾಡ್ಲಪ್ಪ, ಇದು ಹೋಗಕ್ಕ ಸ್ಕ್ರಬ್ ಮಾಡ್ಕೊಲಿ, ಏನೋ ಫೇಸ್ ವಾಶ್ ಯಾವ್ದಾರ ಚೇಂಜ್ ಮಾಡ್ಲಿ, ಏನೋ ಫೇಸ್ ಪ್ಯಾಕ್ ಹಾಕೋಲಿ, ಏನ್ ಮಾಡ್ಲಿ ಅಂತ ಬಹಳ ಕಾಡ್ತದ. ಸೊ ಈ ವಿಡಿಯೋನಾಗ ನಾನು ಸಣ್ಣ ಟ್ಯಾನ್ ಆಗ್ಲಾರ್ದಂಗ ಹೆಂಗ್ ಪ್ರಿವೆಂಟ್ ಮಾಡ್ಬೇಕನ್ನಕ ಕೆಲವೊಂದು ಟಿಪ್ಸ್ ಹಾಗೂ 2 ಹೋಮ್ ರೆಮಿಡೀಸ್ ಕೂಡ ಶೇರ್ ಮಾಡಿದೀನಿ. ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ, ಮತ್ತೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಟ್ಯಾನ್ ಅನ್ನೋದು ನಮ್ ಚರ್ಮಕ್ಕೆ ಕೆಟ್ಟದ್ದು, ನಮ್ ಚರ್ಮಕ್ಕೆ ಒಂದ್ ಕೆಟ್ಟ ರೀತಿಯಾಗಿ ಆಗ್ಯದ ಅಂತೇನಲ್ಲ. ಹೌದು, ನೋಡಕ್ ಚಲೋ ಕಾಣಲ್ಲ, ಕಪ್ಪು ಬಿಳಿ ಕಾಣಿಸ್ತದ. ಬಟ್ ಟ್ಯಾನ್ ಆಕ್ಚುಲಿ ಯಾವಾಗ ಆಗ್ತದಂದ್ರೆ, ಇದು ಟ್ಯಾನಿಂಗ್ ಆಗೋದು ನಮ್ ಸ್ಕಿನ್ ಇದು ನ್ಯಾಚುರಲ್ ರೆಸ್ಪಾನ್ಸ್. ಇದು ಹಾರ್ಮ್ಫುಲ್ UV ರೇಸ್ ಇಂದ ಪ್ರೊಟೆಕ್ಟ್ ಮಾಡಕ ಟ್ಯಾನಿಂಗ್ ಆಗ್ತದದು. ಆಮೇಲೆ ಯಾವ್ದು ಸ್ಕಿನ್ ಸನ್ನಿಗೆ ಎಕ್ಸ್ಪೋಸ್ ಆಗಿರ್ತದಲ್ಲ, ಅಂದ್ರೆ ನಮ್ಮ ಮುಖ ಆಗಿರ್ಬೋದು ಅಥವಾ ಕೈ ಆಗಿರ್ಬೋದು, ಯಾವ್ದು ಸನ್ ರೈಸಿಗೆ ಎಕ್ಸ್ಪೋಸ್ ಆಗಿರ್ತದ ಅದಷ್ಟೇ ಕಪ್ಪಗಾಗ್ಬಿಡ್ತದೆ. ಯಾಕೆ ಕಪ್ಪಗಾಗ್ತದ ಅಂತಂದ್ರ, ಈಗ ಸ್ಕಿನ್ ಕಲರ್ ಆಗಿರ್ಬಹುದು, ಹೇರ್ ಕಲರ್ ಆಗಿರ್ಬಹುದು ಅಥವಾ ಐ ಕಲರ್, ಇದಕ್ಕೆಲ್ಲ ಕಲರಿಗೆ ಮುಖ್ಯ ರೀಸನ್ ಯಾವ್ದಂದ್ರ ಮೆಲಾನಿನ್ ಅನ್ನೋ ಒಂದು ಪಿಗ್ಮೆಂಟ್. ಈ ಪಿಗ್ಮೆಂಟ್ ಏನ್ ಮಾಡ್ತದ, ಈ ಬ್ಯಾಸ್ಕಿನಾಗ ಸನ್ಲೈಟ್ ಜಾಸ್ತಿ ಇರೋದ್ರಿಂದ UV ರೇಸ್ ಎಲ್ಲ ಜಾಸ್ತಿ ಸ್ಕಿನ್ ಅಲ್ಲಿ ಅಬ್ಸರ್ವ್ ಆಗೋದ್ರಿಂದ ಏನ್ ಮಾಡ್ತದ, ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ಗೆ ಅದು ಟ್ರಿಗರ್ ಮಾಡ್ತದ. ಅವಾಗ ಮೆಲಾನಿನ್ ಸ್ಕಿನ್ ಪ್ರೊಟೆಕ್ಟ್ ಮಾಡಕ ಅದು ಜಾಸ್ತಿ ಪ್ರೊಡ್ಯೂಸ್ ಆಗ್ತದ. ಅಂದ್ರೆ ಅದಕ್ಕೆ ಹೈಪರ್ ಪಿಗ್ಮೆಂಟೇಶನ್ ಅಂತಾರೆ. ಈ ಮೆಲಾನಿನ್ ಪಿಗ್ಮೆಂಟ್ ಜಾಸ್ತಿ ಪ್ರೊಡ್ಯೂಸ್ ಆಗಿ ಸ್ಕಿನ್ ಪ್ರೊಟೆಕ್ಟ್ ಮಾಡ್ತಾ ಇರ್ತದೆ. ಎಲ್ಲೆಲ್ಲಿ ಸನ್ಲೈಟ್ ಎಕ್ಸ್ಪೋಜರ್ ಜಾಸ್ತಿ ಇರ್ತದೆ ಅಲ್ಲಷ್ಟೇ ಅದು ಮೆಲಾನಿನ್ ಪ್ರೊಡ್ಯೂಸ್ ಆಗಿರ್ತದ, ಅಲ್ಲಷ್ಟೇ ಕಪ್ಪಗಾಗ್ತದ, ಉಳಿದಿದ್ದ ಭಾಗ ಬಿಳಿ ಇರ್ತದ. ಅಂದ್ರೆ ನಮ್ ಸ್ಕಿನ್ ಪ್ರೊಟೆಕ್ಟ್ ಮಾಡಕ್ ಟ್ಯಾನ್ ಆಗಿರ್ತದ ಅದು ಸ್ಕಿನ್. ಬಟ್ ನೋಡಕ್ ಚಂದ ಕಾಣಂಗಿಲ್ಲ, ಇದು ಈವನ್ಲಿ ಆಗಿ ಡಿಸ್ಟ್ರಿಬ್ಯೂಟ್ ಆಗಲ್ಲ. ಆಮೇಲೆ ಕೆಲವೊಂದ್ ಕಡೆ ಆಗಿರ್ತದ ಅಂದ್ರೆ ಸನ್ಲೈಟ್ ಗೆ ಯಾವ್ದು ಭಾಗ ಎಕ್ಸ್ಪೋಜರ್ ಆಗಿರ್ತದ ಅಲ್ಲಷ್ಟೇ ಅದು ಜಾಸ್ತಿ ಪ್ರೊಡ್ಯೂಸ್ ಆಗಿರ್ತದ, ಹೈಪರ್ ಪಿಗ್ಮೆಂಟೇಶನ್ ಆಗಿರ್ತದ. ಸೊ ಹಂಗಾಗಿ ಅದು ಕಪ್ಪು ಬಿಳಿ ಈ ತರ ಕಾಣಿಸ್ತದೆ, ಅನ್ಇವನ್ ಆಗಿ ಕಾಣಿಸ್ತದೆ. ಸೊ ನೋಡಕ್ ಚಂದ ಕಾಣಂಗಿಲ್ಲ. ಸೊ ನೋಡಕ್ ಚಂದ ಕಾಣಂಗಿಲ್ಲ ಅಂತ ಅಂದ್ಮೇಲೆ ನಮಗೆ ಹೆಂಗ್ ಮನ್ಸು ಬರ್ತದೆ, ಏನಾರ ಅದಕ್ಕೆ ಮಾಡ್ಕೋಬೇಕು, ಇದು ಹೆಂಗ್ ಕಾಣಿಸ್ಲತ್ತದಲ್ಲ ಕಪ್ಪು ಬಿಳಿ, ಸೊ ಇದಕ್ಕೇನಾರ ಮಾಡ್ಕೋಬೇಕಂತ ಅನಿಸ್ತದ. ಹಾಗಾಗಿ ಕೆಲವೊಂದು ಟಿಪ್ಸ್ ಹೇಳ್ತೀನಿ ಏನ್ ಮಾಡ್ಬೋದು ನಾವು ಅಂತಂದ್ರೆ, ಎಲ್ಲರಿಗೂ ಗೊತ್ತಿರೋ ಹಂಗೆ ಇದು ಕಾಮನ್ ಏನಂದ್ರೆ ಸನ್ಸ್ಕ್ರೀನ್ ಹಚ್ಕೋಬೇಕು. ಅಂದ್ರ ಟ್ಯಾನಿಂಗ್ ಆಗದ್ ತಡೆಗಟ್ಟದ, ಸ್ವಲ್ಪ ಟ್ಯಾನ್ ಎಲ್ಲ ಆಗಲ್ಲ ಅಂತಾರ. ಎಸ್, ಸನ್ಸ್ಕ್ರೀನ್ ನಾವು ಡೈಲಿ ಅಪ್ಲೈ ಮಾಡೋದು ಬಹಳ ಚಲೋ. ಅದರಲ್ಲೂ ಹೊರಗೆ ಬಹಳ ತಿರುಗಾಡ್ಲಕತ್ತಿದ್ರಿ ನೀವು ಅಂದ್ರ, ಹೊರಗೆ ಜಾಸ್ತಿ ಕೆಲಸ ಇತ್ತು ಅಂತಂದ್ರ ಎವ್ರಿ 3 ತಾಸಿಗೊಮ್ಮೆ ಹಚ್ಕೊಂಡ್ರು ಬಹಳ ಚಲೋ. ಆಮೇಲೆ ಈ ಸನ್ಸ್ಕ್ರೀನ್ ಏನಿರ್ತದಲ್ಲ SPF, ಆದಷ್ಟು SPF 50+ ತಗೊಳ್ಳೋದು ಬಹಳ ಚಲೋ. ಇದು UV ರೇಸ್ ಇಂದ ಬಹಳ ಚಂದ ಪ್ರೊಟೆಕ್ಷನ್ ಕೊಡ್ತದ. ಸೊ ಹೊರಗೆ ಹೋಗ್ಬೇಕಾದ್ರೆ ಕಂಪಲ್ಸರಿ ಅಪ್ಲೈ ಮಾಡ್ರಿ, ಇದರಿಂದ ಟ್ಯಾನ್ ಆಗೋದ್ರಿಂದ ತಡೆಗಟ್ಟದ. ಆಮೇಲೆ ಇನ್ನೊಂದು ಸನ್ಸ್ಕ್ರೀನ್ SPF 50+ ಇದು ತಗೋಬೇಕಂತ ಹೇಳಿದೆ. ಆಮೇಲೆ ಇನ್ನೂ ಒಂದು ಸನ್ಸ್ಕ್ರೀನ್ ಅಲ್ಲಿ ಬ್ರಾಡ್ ಸ್ಪೆಕ್ಟ್ರಮ್ ಇರೋದನ್ನು ತಗೊಳೋದು ಬಹಳ ಚಲೋ. ಅಂದ್ರೆ UVA ಮತ್ತೆ UVB ರೇಸ್ ಇಂದನು ಪ್ರೊಟೆಕ್ಟ್ ಮಾಡೋ ಅಂತದ್ದು ಸನ್ಸ್ಕ್ರೀನ್ ಇರ್ತದ. ಸೊ ಅದು ಹಿಂಗ್ ಬರ್ದಿರ್ತಾರಲ್ಲ, ಅದು ನೋಡಿ ಚೆಕ್ ಮಾಡಿ ನೀವು ತಗೋಬಹುದು. ಅದು ನೆಕ್ಸ್ಟ್ ಏನಂದ್ರ, ಆದಷ್ಟು ಲೈಟ್ ಕಲರ್ ಇರೋ ಕ್ಲೋತ್ಸ್ ನ ಹಾಕೊಳ್ಳೋದು ಬಹಳ ಚಲೋ. ಲೈಟ್ ಕಲರ್ ಕ್ಲೋತ್ಸ್ ಯಾಕಂತಂದ್ರ, ಡಾರ್ಕ್ ಇರೋ ಬಟ್ಟೆ ಏನ್ ಮಾಡ್ತಾವ, ಡಾರ್ಕ್ ಕಲರ್ ಇರೋ ಬಟ್ಟೆ ಏನ್ ಮಾಡ್ತದ, ಜಾಸ್ತಿ ಸನ್ಲೈಟ್ ಅಬ್ಸರ್ವ್ ಮಾಡ್ಕೋತಾವ. ಹಾಗಾಗಿ ಅದು ನಮ್ ಸ್ಕಿನ್ಗೆ ಮತ್ತೆ ಟ್ಯಾನ್ ಮಾಡಕ ದಾರಿ ಮಾಡ್ಕೊಡ್ತದ. ಹಾಗಾಗಿ ಆದಷ್ಟು ಲೈಟ್ ಕಲರ್ ಇರೋ ಬಟ್ಟೆನ ಪ್ರಿಫರ್ ಮಾಡ್ರಿ ಅಂತ ಹೇಳ್ತೀನಿ. ಆಮೇಲೆ ಆದಷ್ಟು ಫುಲ್ ಸ್ಲೀವ್ಸ್ ಇರೋ ಬಟ್ಟೆ ಹಾಕೊಳ್ಳೋದು ಬಹಳ ಚಲೋ. ಆಮೇಲೆ ಯಾವಾಗ ಹೊರಗೆ ಓಡಾಡ್ಬೇಕಂದ್ರ ಸ್ವಲ್ಪ ಮುಖ ಎಲ್ಲ ಕವರ್ ಸಣ್ಣ ಟ್ಯಾನ್ ಆಗ್ಬಾರ್ದು ಅಂತಂದ್ರ ಮುಖನು ಎಲ್ಲ ಚಂದ ನೀಟಾಗಿ ಬಟ್ಟೆನ ಕವರ್ ಮಾಡ್ಕೊಂಡು ಹೋಗೋದು ಚಲೋ. ಆಮೇಲೆ ಸನ್ ಗ್ಲಾಸಸ್ನು ಹಾಕೊಂಡು ಓಡಾಡೋದು ಬಹಳ ಚಲೋ. ಇಲ್ಲಾಂದ್ರೆ ಮುಖದ ಮೇಲೂ ಕಪ್ಪು ಬಿಳಿ ಇಲ್ಲಾಂದ್ರೆ ಮುಖ ಇಷ್ಟೇ ನಾವು ಫುಲ್ ಸ್ಲೀವ್ಸ್ ಬಟ್ಟೆ ಹಾಕೊಂಡಿರ್ತೀವಿ, ಮುಖಕ್ಕೇನೋ ಕವರ್ ಮಾಡ್ಕೊಲಿಲ್ಲ ಅಂದ್ರೆ ಮುಖ ಎಲ್ಲ ಕಪ್ಪಾಗ್ಬಿಡ್ತದೆ, ಇದು ಬಿಳಿ ಇದ್ದಿರ್ತದೆ. ಸೊ ಹಾಗಾಗಿ ಮುಖನು ಫುಲ್ ಕವರ್ ಮಾಡ್ಕೋಬಹುದು. ಈಗ ನಮ್ದು ಉತ್ತರ ಕರ್ನಾಟಕ ಕಡೆ ಗುಲ್ಬರ್ಗಾದಾಗ ಆಕ್ಚುಲಿ ಎಲ್ಲಾ ಹುಡುಗಿಯರ ಸಮ್ಮರ್ ಬಂದ್ರೆ ಫುಲ್ ಬರೀ ಕಣ್ಣಷ್ಟೇ ಕಾಣಿಸ್ತಿದ್ವು, ಪೂರ್ತಿ ಮುಖ ಎಲ್ಲ ಬಟ್ಟೆಯಿಂದ ಕವರ್ ಮಾಡ್ಕೋತಿದ್ರು. ನಾವು ಕಾಲೇಜಿಗೆ ಹೋಗ್ಬೇಕಾದ್ರೆ ಹಂಗೆ ಮಾಡ್ತಿದ್ವಿ. ಹಂಗಾರ ಗೊತ್ತೇ ಅದ ಗುಲ್ಬರ್ಗಾ ಅಂತಲ್ಲೆಲ್ಲ ಎಷ್ಟು ಬಿಸಿಲು ಇರ್ತದಂತ. ಸೊ ಟ್ಯಾನ್ ಆಗೋದ್ರಿಂದ ಪ್ರೊಟೆಕ್ಟ್ ಮಾಡಕ ಆ ಥರ ಎಲ್ಲ ಮಾಡ್ತಿದ್ವಿ. ಸೊ ಆ ಥರ ಮಾಡ್ಬೋದು, ಪೂರ್ತಿ ಕವರ್ ಮಾಡ್ಕೊಂಡ್ರ ಆದಷ್ಟು ಟ್ಯಾನ್ ಆಗ್ಲಾರ್ದಂಗ ನಿಮ್ಮ ನೀವೇ ಪ್ರೊಟೆಕ್ಟ್ ಮಾಡ್ಕೋಬಹುದು. ಆಮೇಲೆ ಇದು ಎಕ್ಸ್ಟರ್ನಲಿ ಆಯ್ತು. ಅಂದ್ರೆ ಎಕ್ಸ್ಟರ್ನಲಿ ನಾವ್ ಏನ್ ಮಾಡ್ಕೋಬಹುದು ಅಂತ ಹೇಳಿದೆ, ದೇಹದ ಹೊರಗಡೆ ನಾವು ಯಾವ ರೀತಿ ಪ್ರೊಟೆಕ್ಷನ್ ಮಾಡ್ಕೋಬಹುದು, ಸನ್ಸ್ಕ್ರೀನ್ ಹಾಕೋಬಹುದು, ಫುಲ್ ಸ್ಲೀವ್ಸ್ ಬಟ್ಟೆ, ಫೇಸ್ ಎಲ್ಲ ಕವರ್ ಮಾಡ್ಕೊಂಡು ಓಡಾಡಬಹುದು, ಸನ್ ಗ್ಲಾಸಸ್ ಹಾಕೋಬಹುದು, ಇವೆಲ್ಲ ಎಕ್ಸ್ಟರ್ನಲ್ ಥಿಂಗ್ಸ್ ಆಯ್ತು. ಒಳಗಡೆಯಿಂದನೂ ನಾವೇ ಪ್ರೊಟೆಕ್ಟ್ ಮಾಡ್ಕೋಬೇಕಲ್ಲ. ಸೊ ಇಂಟರ್ನಲಿ ಹೆಂಗ್ ಪ್ರೊಟೆಕ್ಟ್ ಮಾಡ್ಕೋಬೇಕಂತ
ಅಂತಂದ್ರೆ ನಾವು ಸೇವಿಸೋ ಆಹಾರದಲ್ಲಿ ಜಾಸ್ತಿ ನೀರಿನಂಶ ಇರುವಂತ ಆಹಾರನ ಸೇವನೆ ಮಾಡೋದು ಬಹಳ ಚಲೋ. ಯಾಕಂತಂದ್ರೆ ಅದು ನಮ್ಮ ಬಾಡಿನ ಹೈಡ್ರೇಟೆಡ್ ಆಗಿ ಇಡ್ತದ ಮತ್ತೆ ನಮ್ಮ ಸ್ಕಿನ್ ಹೆಲ್ದಿ ಆಗಿಡ್ತದ. ಈಗ ಸ್ಕಿನ್ ಟ್ಯಾನ್ ಎಲ್ಲ ಆಗ್ತಿರ್ತದ ಅಥವಾ ಸನ್ಬರ್ನ್ ಆಗಬಹುದು, ಡ್ಯಾಮೇಜ್ ಆಗಬಹುದು. ಸೊ ಅದನ್ನೆಲ್ಲ ಪ್ರೊಟೆಕ್ಟ್ ಮಾಡ್ಬೇಕಂದ್ರೆ ನಿಂದ ದೇಹನೂ ಸ್ವಲ್ಪ ಹೈಡ್ರೇಟೆಡ್ ಆಗಿರ್ಬೇಕಲ್ಲ. ಹೈಡ್ರೇಟೆಡ್ ಆಗಿರ್ಬೇಕಂದ್ರೆ ನೀರಿನಂಶ ಇರುವಂತ ಆಹಾರ ತಗೊಳೋದು ಬಹಳ ಚಲೋ. ಆಮೇಲೆ ಆದಷ್ಟು ಬ್ರೈಟ್ ಕಲರ್ಡ್ ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ತಗೊಳೋದು ಚಲೋ. ಅಂದ್ರೆ ಟೊಮೆಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಅಥವಾ ಸಿಟ್ರಸ್ ಫ್ರೂಟ್ಸ್, ಆರೆಂಜಸ್, ಲೆಮನ್, ಈ ತರ ಎಲ್ಲ ಸೇವನೆ ಮಾಡೋದು ಬಹಳ ಚಲೋ. ಆಮೇಲೆ ಹಸಿರು ಸೊಪ್ಪಿನ ತರಕಾರಿಗಳು ಅದರಲ್ಲಿ ನೀರಿನ ಅಂಶ ಚಂದ ಇರ್ತದೆ, ಹಂಗಾಗಿ ಅದನ್ನು ನಮ್ಮ ಸ್ಕಿನ್ಗೆ ಪ್ರೊಟೆಕ್ಟ್ ಮಾಡ್ತದೆ. ಸೊ ಈ ತರ ಆಹಾರನ ನಾವು ಚಲೋ ಸೇವನೆ ಮಾಡಿದ್ರೆ ಅದನ್ನು ಇಂಟರ್ನಲ್ ದೇಹನ ಶುದ್ಧವಾಗಿ ಇಡ್ತದ ಮತ್ತೆ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡ್ತದ. ಆಮೇಲೆ ಇವೆಲ್ಲ ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ಸ್. ಅಂದ್ರೆ ಆಂಟಿ ಆಕ್ಸಿಡೆಂಟ್ಸ್ ಕೆಲಸನೇ ಅದು. ಆಂಟಿ ಆಕ್ಸಿಡೆಂಟ್ಸ್ ಹೇರಳವಾಗಿರುವಂತ ಆಹಾರ ಏನ್ ಮಾಡ್ತದ, ಅದು ಸ್ಕಿನ್ ಡ್ಯಾಮೇಜ್ ಆಗ್ಲಾರ್ದಂಗ, ಸ್ಕಿನ್ ಏನು ಹಾಳಾಗ್ಲಾರ್ದಂಗ ಸ್ಕಿನ್ ಅನ್ನ ಪ್ರೊಟೆಕ್ಟ್ ಮಾಡ್ತದ ಆಂಟಿ ಆಕ್ಸಿಡೆಂಟ್ಸ್. ಸೊ ಆಂಟಿ ಆಕ್ಸಿಡೆಂಟ್ ಹೇರಳವಾಗಿರುವಂತ ಆಹಾರ ಆಗಿರ್ಬೋದು, ಹಣ್ಣಾಗಿರ್ಬೋದು ಸೇವನೆ ಮಾಡೋದು ಬಹಳ ಚಲೋ. ಆಮೇಲೆ ಇನ್ನೊಂದು ವೆರಿ ಕಾಮನ್ ಏನಂತಂದ್ರ ಮತ್ತೆ ಸಿಂಪಲ್ ಯಾವ್ದಂದ್ರ ನಾವು ಹೇರಳವಾಗಿ ನೀರ್ ಕುಡಿತಾ ಇರಬೇಕು. ಯಾಕಂದ್ರ ಬ್ಯಾಸ್ಗಿನಾಗ ಬಹಳ ಜಲ್ದಿ ಬಾಯಾರಿಕೆ ಆಗ್ತದ. ಆಮೇಲೆ ನೀರಿನ ಅಂಶ ಜಾಸ್ತಿ ಹೊತ್ತು ಬಾಡಿಯಲ್ಲಿ ಇರಂಗಿಲ್ಲ. ಸೊ ಹಂಗಾಗಿ ನೀರು ಸ್ವಲ್ಪ ಯಾವಾಗ್ಲೂ ಕುಡಿತಾನೆ ಇರ್ಬೇಕು. ಅದರಿಂದ ಏನಾಗ್ತದ, ನಮ್ ಲಿಪ್ಸು ಡ್ರೈ ಆಗ್ಲಾರ್ದಂಗ ನೋಡ್ಕೋತದ ಮತ್ತೆ ನಮ್ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡ್ತದ ಮತ್ತೆ ಹೆಲ್ದಿ ಆಗ್ನೂ ಇಡ್ತದ. ಸ್ಕಿನ್ ಟ್ಯಾನ್ ಆದ್ರೂ ನಮ್ ಸ್ಕಿನ್ ಹೆಲ್ದಿ ಆಗಾರ ಇರ್ಬೇಕಲ್ಲ. ಡ್ಯಾಮೇಜ್ ಅಥವಾ ಹಾಳಾದಂಗ ಅನಿಸ್ಬಾರ್ದು, ಡಲ್ ಅನಿಸ್ಬಾರ್ದಲ್ಲ. ಸೊ ಡಲ್ ಅನಿಸ್ಬಾರ್ದು ಅಂದ್ರೆ ಸ್ವಲ್ಪ ಚಲೋ ನೀರ್ ಕುಡಿಬೇಕು. ಆಮೇಲೆ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಯಾವ್ದಂದ್ರೆ ರೆಗ್ಯುಲರ್ ಆಗಿ ಎಕ್ಸ್ಫೋಲಿಯೇಟ್ ಮಾಡ್ಕೊಳ್ಳೋದು ಬಹಳ ಚಲೋ. ರೆಗ್ಯುಲರ್ ಅಂದ್ರೆ ಎವ್ರಿ ಡೇ ಅಂತಲ್ಲ, ಒನ್ ಡೇ ಬಿಟ್ ಒನ್ ಡೇ, ಆಲ್ಟರ್ನೇಟಿವ್ ಡೇನು ಮಾಡೋದು ಬಹಳ ಚಲೋ. ಎಕ್ಸ್ಫೋಲಿಯೇಟ್ ಮಾಡ್ಕೊಂಡಾಗ ಏನಾಗ್ತದ ಅಂದ್ರೆ ಸ್ಕ್ರಬ್ ಎಲ್ಲ ಮಾಡ್ಕೊಂಡಾಗ ಏನಾಗ್ತದ, ಅದು ಡೆಡ್ ಸ್ಕಿನ್ ಎಲ್ಲ ತೆಗೆದು ಹಾಕ್ತದ. ಮೊದ್ಲೇ ನಮ್ ಸ್ಕಿನ್ ಅಲ್ಲೇ ಬಹಳ ಡರ್ಟ್ ಎಲ್ಲ ಇತ್ತು, ಅದ್ರ ಮೇಲೆ ಟ್ಯಾನಿಂಗ್ ಅಲ್ಲತ್ತಿತ್ತಂದ್ರೆ ಅವಾಗ ಚಂದ ಕಾಣಿಸಂಗೇ ಇಲ್ಲ. ಮತ್ತೆಷ್ಟು ಸ್ಕಿನ್ ಡಲ್ ಅನಿಸ್ತದ, ಮುಖನೂ ಫ್ರೆಶ್ ಆಗಿ ಅನ್ಸಂಗಿಲ್ಲ, ಗ್ಲೋಯಿಂಗ್ನು ಅನ್ಸಂಗಿಲ್ಲ. ಸೊ ಹಂಗಾಗಿ ಆದಷ್ಟು ಎವ್ರಿ ಆಲ್ಟರ್ನೇಟಿವ್ ಡೇ ಹಂಗ ಸ್ವಲ್ಪ ಎಕ್ಸ್ಫೋಲಿಯೇಟ್. ಬಹಳ ಹೊರಗಡೆ ಎಲ್ಲ ಓಡಾಡ್ತಿದ್ರಿ ಅಂತಂದ್ರ ಅಂತವ್ರು ಹಿಂಗ್ ಮಾಡ್ಕೋಬಹುದು. ಎವ್ರಿ ಆಲ್ಟರ್ನೇಟಿವ್ ಡೇ ಸ್ವಲ್ಪ ಎಕ್ಸ್ಫೋಲಿಯೇಟ್ ಮಾಡ್ಕೊಂಡ್ರೆ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗ್ತದ. ಟ್ಯಾನ್ ಗಿನ್ ಆದ್ರೂ ಸ್ವಲ್ಪ ಏನಾದ್ರೂ ಹೋಮ್ ರೆಮಿಡಿ ಮಾಡಿದ್ರ ಅದನ್ನು ಹೋಗ್ಲಾಡಿಸ್ತದ ಮತ್ತೆ ಸ್ಕಿನ್ ಹೆಲ್ದಿ ಆಗಿ ಗ್ಲೋಯಿಂಗ್ ಆಗಿ ಕಾಣಕ್ನು ಹೆಲ್ಪ್ ಮಾಡ್ತದ. ಫೈನಲಿ ಪಟ ಅಂತ ಒಂದೆರಡು ರೆಮಿಡೀಸ್ ಹೇಳ್ತೀನಿ. ಏನಂದ್ರ ಸೌತೆಕಾಯಿ ಏನಿರ್ತದಲ್ಲ, ಸೌತೆಕಾಯಿ ರೌಂಡ್ ಆಗಿ ಒಂದ್ 5-6 ಸ್ಲೈಸ್ ಕಟ್ ಮಾಡ್ರಿ. ಕಟ್ ಮಾಡಿ ಅದರಿಂದನೇ ಮುಖ ಪೂರ್ತಿ ಸ್ವಲ್ಪ ಏನಂತಾರ ಕ್ಲೀನ್ ಮಾಡ್ಕೋಬೇಕು ಕುಕುಂಬರ್ ಸ್ಲೈಸಸ್ ಇಂದ. ಅದರಿಂದ ಏನಾಗ್ತದೆ, ಅದು ಕುಕುಂಬರ್ ಅಲ್ಲಿ ಇರೋ ಜ್ಯೂಸ್ ಏನಿರ್ತದಲ್ಲ ಅದು ನಮ್ ಸ್ಕಿನ್ ಅಲ್ಲಿ ಸೇರ್ಕೊಂಡು ನಮ್ ಸ್ಕಿನ್ ನ ಡೀಪ್ ಆಗಿ ಕ್ಲೀನ್ ಮಾಡ್ತದ ಮತ್ತೆ ಹೈಡ್ರೇಟೆಡ್ ಆಗಿ ಇಡಕ ಹೆಲ್ಪ್ ಮಾಡ್ತದ. ನೆಕ್ಸ್ಟ್ ಇನ್ನೊಂದ್ ರೆಮಿಡಿ ಯಾವ್ದಂದ್ರ ಮೊಸರಲ್ಲಿ ಸ್ವಲ್ಪ ಅರ್ಶನ ಬೆರೆಸ್ಬಿಟ್ಟು ನಿಮ್ ಸ್ಕಿನ್ ಎಲ್ಲೆಲ್ಲಿ ಟ್ಯಾನ್ ಆಗಿರ್ತದಲ್ಲ, ಅಂದ್ರೆ ಮುಖ ಆಗಿರ್ಬೋದು, ಕೈ ಆಗಿರ್ಬೋದು, ಎಲ್ಲೆಲ್ಲಿ ಟ್ಯಾನ್ ಆಗಿರ್ತದ ಅಲ್ಲಿ ಅದು ಮೊಸರು ಅರ್ಶನದ ಏನ್ ಮಿಕ್ಸ್ಚರ್ ಇರ್ತಲ್ಲ ಅದರಿಂದ ಸ್ವಲ್ಪ ಮಸಾಜ್ ತರ ಮಾಡ್ಕೊಂಡು ಕ್ಲೀನ್ ಮಾಡ್ಕೋಬಹುದು. ಅದರಿಂದನೂ ಡರ್ಟ್ ಎಲ್ಲ ರಿಮೂವ್ ಆಗ್ತದ. ಆಮೇಲೆ ಅದು ಟ್ಯಾನ್ ಅಂದ್ರೆ ಟ್ಯಾನ್ ಕಡಿಮೆ ಮಾಡ್ತದ, ಸ್ಕಿನ್ ಲೈಟನ್ ಆಗಕ್ಕ ಹೆಲ್ಪ್ ಮಾಡ್ತದ. ಆಮೇಲೆ ಇನ್ನೂ ಇದನ್ನ ಒಂದ್ ಸೆಪರೇಟ್ ವಿಡಿಯೋ ಮಾಡಿ ಸನ್ ಟ್ಯಾನಿಗೆ ಒಂದ್ ರೆಮಿಡಿ ಹೇಳೀನಿ ಆ ವಿಡಿಯೋನಾಗ. ಬೇಕಾದ್ರೆ ಆ ವಿಡಿಯೋ ನೋಡಿ ಅದು ಒಂದ್ ರೆಮಿಡಿನೂ ನೀವು ಚೆಕ್ ಮಾಡ್ಕೋಬಹುದು. ಏನಿಲ್ಲ, ಸಿಂಪಲ್ ಅದ. ಅದನ್ನು ಮನೆಗೆ ಸಿಗುವಂತ ಇಂಗ್ರೀಡಿಯೆಂಟ್ಸ್ ಇಂದ ಮಾಡೋದದ. ಕಡಲೆ ಹಿಟ್ಟು, ಅರ್ಶನ ಇದೆಲ್ಲ ಹಾಕಿ ಮಾಡೋದದ. ಆ ವಿಡಿಯೋ ನೋಡ್ರೆ ನಿಮ್ಗೆ ಫುಲ್ ಗೊತ್ತಾಗ್ತದ. ಅದನ್ನು ನೀವು ಟ್ರೈ ಮಾಡಬಹುದು. ಆಮೇಲೆ ಈ ತರ ರೆಮಿಡೀಸ್ ಏನೇ ಮಾಡಿದ್ರು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕಾಗ್ತದ. ಅಂದ್ರೆ ಒಂದ್ಸಲ ಮಾಡದೆ ಬಿಟ್ಟೆ ಮಾಡಿದ್ರ ಹೋಗಂಗಿಲ್ಲ. ಒಂದ್ ಕಂಟಿನ್ಯೂಸ್ ಆಗಿ ಒಂದ್ 4-5 ಸಲ ಮಾಡ್ದಾಗೆ ಅದು ಕಡಿಮೆ ಆಗ್ತದ ಅಥವಾ ಟ್ಯಾನಿಂಗ್ ಎಲ್ಲ ಹೋಗ್ತದ. ಸೊ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಲೈಕ್ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ, ಹಾಗೆ ತಪ್ಪದೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ತಿಳಿಸ್ತಾ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.